ನಮಸ್ಕಾರ ಸ್ನೇಹಿತರೆ. ಇವತ್ತು ಆಗಸ್ಟ್ 15 ಆದ ಕಾರಣ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ರಜಾ ಹಾಕ್ಸ್ಕೊಂಬಿಟ್ಟು ಒಂದು ಸ್ವಲ್ಪ ರೀಸನ್ ಇತ್ತು ಹೋಗಬೇಕು ಅಂತ. ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಅದು ನಾವಿರೋ ಪ್ಲೇಸಿಂದ ಒಂದು 25ರಿಂದ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಿದ್ದರಿಂದ ಈ ಅಮ್ಮನವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ರಿಂದ ಈ ಆಗಸ್ಟ್ 15 ನನ್ನ ಹಸ್ಬೆಂಡಿಗೂ ರಜೆ ಇತ್ತು, ಮಕ್ಕಳಿಗೂ ರಜಾ ಮಾಡಿಸಿ ಹೋಗಿ ಬಂದರೆ ರಿಲ್ಯಾಕ್ಸ್ ಆಗಿ ಒಂದು ಡೇ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಅಂತ ಡಿಸೈಡ್ ಮಾಡಿ ಮನೆಯಿಂದ ಹೊರಟ್ವಿ. ಹೋಗ್ತಾ ದಾರಿಲೇ ನೋಡ್ಬೋದು ತಂದೆ ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ಫನ್ ಮಾಡ್ತಾ ಇದ್ದಾರೆ. ದಾರಿಲಿ ಫ್ರೆಂಡ್ ಸಿಕ್ಲು, ಅವಳಿಗೆ ಬಾಯ್ ಮಾಡಿಬಿಟ್ಟು ಆನ್ ದ ವೇ ಸ್ವಲ್ಪ ಸೆಲ್ಫಿಗಳನ್ನು ಕ್ಲಿಕ್ ಮಾಡ್ತಾ ವ್ಯಾನಲ್ಲಿದ್ದಂತಹ ಮ್ಯೂಸಿಕ್ಗೆ ನನ್ನ ಮಗ ಸಿಕ್ಕಾಬಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ನೋಡಿ ಇಲ್ಲಿ ಹೊರಗಡೆ ಇರುವಂತಹ ನೇಚರ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಸಿಕ್ಕಾಬಟ್ಟೆ ಮಳೆ ಮೋಡ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಮಳೆನೂ ಬರ್ತಿದ್ರಿಂದ ಎಲ್ಲಿ ನೋಡಿದ್ರಲ್ಲಿ ಹಚ್ಚ ಹಸಿರು ಇತ್ತು. ಹಾಗೆಯೇ ಇದು ನನ್ನ ಮಗಂದು ಆಟ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ, ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಯಾವಾಗಾದರೆ ಮ್ಯೂಸಿಕ್ ಎಲ್ಲಿ ಅಂತ ಕೇಳ್ಬೋದು. ಮ್ಯೂಸಿಕ್ ಕಾಪಿರೈಟ್ ಬರುತ್ತೆ ಅಂತಂದೇಳಿ ಇದು ಆಲ್ಮೋಸ್ಟ್ ಪ್ಲೇ ಮಾಡಿದ್ದು ಪಿಕ್ಚರ್ ಸಾಂಗ್ಸು, ಸೊ ಕಾಪಿರೈಟ್ ಬರುತ್ತೆ ಅಂತಂದೇಳಿ ಮ್ಯೂಟ್ ಮಾಡಿದ್ದೀನಿ ಎಲ್ಲ ಸಾಂಗ್ಗಳನ್ನು. ಆಗಸ್ಟ್ 15 ಆಗಿದ್ದರಿಂದ ಒಂದು ದಾರಿಲಿ ಹೋಗ್ತಾ ಒಂದು ಆಟೋಗಾದ್ರೂ ನಮ್ಮ ಇಂಡಿಯನ್ ಫ್ಲಾಗ್ ಇರೋದು, ಅಷ್ಟು ದೇಶಾಭಿಮಾನ ನನಗೆ ದಾರಿ ಉದ್ದಕ್ಕೂ ಕಾಣಿಸಿಕ್ತು. ಮನೆಯಿಂದ ಆ್ಯಕ್ಚುಲಿ ಹೊರಗೆ ಬಿಟ್ಟಿದ್ದಕ್ಕೂ ಮಕ್ಕಳಿಗೂ ಗೊತ್ತಾಗುತ್ತೆ ದೇಶಾಭಿಮಾನ, ದೇಶಭಕ್ತಿ ಎಷ್ಟು ಮುಖ್ಯ. ಎಲ್ಲರೂ ಎಷ್ಟು ಅಭಿಮಾನದಿಂದ ನಮ್ಮ ದೇಶದ ಹೆಮ್ಮೆಯ ಫ್ಲ್ಯಾಗನ್ನು ಹಾರಾಡಿಸ್ಕೊಂಡು ಒಂದು ಆಟೋದಲ್ಲೂ ಸಮೇತ ಇತ್ತು. ಒಂದು ಫ್ಲ್ಯಾಗ್ ರ್ಯಾಸ್ಟಿಂಗ್ ಹಳ್ಳಿಗಳಲ್ಲೂ ಸಹ ಫ್ಲ್ಯಾಗ್ ರ್ಯಾಸ್ಟಿಂಗ್ ಆಗಿತ್ತು. ಮನೆಗಳಲ್ಲಿ ಕೆಲವೊಂದು ಮನೆ ಮುಂದೆನೂ ನಮ್ಮ ಭಾರತದ ದೇಶ ರಾರಾಜಿಸ್ತಾ ಇತ್ತು. ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಹಾಗೆಯೇ ಇದು ಹಳ್ಳಿ ಸೈಡ್ ಹೋಗಿದ್ದರಿಂದ ತುಂಬ ಹಂಚಿನ ಮನೆಗಳು, ಹಳೆ ಕಾಲದ ಮನೆಗಳು ತುಂಬ ಕಾಣಸಿಗ್ತಾ ಇತ್ತು. ಅದರಲ್ಲಿ ಕೆಲವೊಂದನ್ನು ತೋರಿಸೋವಂಥ ಪ್ರಯತ್ನ ಮಾತ್ರ ಮಾಡಿದ್ದೀನಿ. ನಾವು ನಮ್ಮ ಜರ್ನಿಯಲ್ಲಿ ಯಾವ ರೀತಿ ಮೂವ್ ಆದ್ವಿ, ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತಂದೇಳಿ ಈ ವಿಡಿಯೋದಲ್ಲಿ ತೋರಿಸೋವಂತಹ ಪ್ರಯತ್ನ ಮಾಡಿದ್ದೀನಿ. ಇದು ಯಾವ ರೀತಿ ಅನಿಸ್ತು ಅಂತ ತಿಳಿಸೋದನ್ನ ಮರಿಬಿಡಿ. ಹೀಗೆ ಮೂವ್ ಆಗ್ತಾ ಆಗ್ತಾ ನೇಚರ ದಾಟಿ ನಾವು ಕಾಡೊಳಗಡೆ ಎಂಟ್ರಿ ಮಾಡ್ತೀವಿ. ಯಾಕೆಂದರೆ ಈ ದೇವಸ್ಥಾನ ಇರೋದು ಕಾಡಲ್ಲಿ. ಹಾಗೆಯೇ ಆನ್ ದ ವೇ ಒಂದು ಸೂಳೆಕೆರೆ ನೀವು ಕೇಳಿರಲೇಬಹುದು. ಆ ಸೂಳೆಕೆರೆಯ ಚಿತ್ರಣವನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ದೊಡ್ಡದಾದಂತಹ ಕೆರೆ ಅಂದರೆ, ವಿಶ್ವದಲ್ಲೇ ತುಂಬ ದೊಡ್ಡದಾದಂತಹ ಕೆರೆ ಅಂದರೆ ಅದು ನಮ್ಮ ಸೂಳೆಕೆರೆ. ಆ ಹೆಮ್ಮೆ ನಮ್ಮ ದಾವಣಗೆರೆಗೆ ಸಿಕ್ಕಿದೆ. ನನಗೆ ತುಂಬ ಖುಷಿಯಾಯಿತು ಈ ನೇಚರನ್ನು ನೋಡಿ. ಹಾಗೆ ಈ ಸೂಳೆಕೆರೆ ಹತ್ರ ನಾವು ಹೋಗಿ ತುಂಬ ದಿನ ಆಗಿತ್ತು. ನೋಡಿಬಿಟ್ಟು ಮೈಂಡ್ ಸ್ವಲ್ಪ ರಿಫ್ರೆಶಿಂಗ್ ಅಂತ ಅನ್ನಿಸ್ತು. ನಮ್ಮ ಫ್ಲ್ಯಾಗ್ ಒಂದು ಬೈಕಿಂದ ಹಿಡಿದು, ಒಂದು ಆಟೋಯಿಂದ ಹಿಡಿದು, ಒಂದು ಶಾಪ್ ಮುಂದೆನೂ ಸಹ ಫ್ಲ್ಯಾಗ್ ಹಾಕಿದ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಇಲ್ಲಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಇದ್ರು. ನನ್ನ ಮಗಳಿಗೆ ಡ್ಯಾನ್ಸ್ ಮಾಡಮ್ಮ, ಸ್ವಲ್ಪ ಕೂತ್ಕೊಂಡು ಸ್ಟೆಪ್ಸ್ ಹಾಕಮ್ಮ ಅನ್ನೋದು ತುಂಬ ನಾಚ್ಕೊಳ್ತಾ ಇದ್ಲು. ನನ್ನ ದೊಡ್ಡ ಮಗಳು ಕೂಡ ಇಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ಲು. ನಮ್ಮ ಮನೆಯವ್ರು ಮಾತ್ರ ಕಣ್ಣು ಮುಚ್ಕೊಂಡು ಸಿಕ್ಕಾಬಟ್ಟೆ ಈಸಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಮೂವ್ ಆನ್ ಆಗ್ತಾ ಇದ್ವಿ. ನೋಡಿ ಖುಷಿಪಟ್ಟು. ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ತರಲೆ ತುಂಟಾಟ ಮಾಡ್ತಾ ಇದ್ದ. ನಾವು ಕಾಡೊಳಗೆ ಎಂಟ್ರಿ ಕೊಟ್ವಿ ಅಂತಂದರೆ ನಮ್ಮ ಡೆಸ್ಟಿನಿಗೆ ತುಂಬ ಹತ್ತಿರ ಇದ್ದೀವಿ ಅಂತ. ಇದು ಒಂದು ಆಲದ ಮರ ಕಾಣಿಸಿದಲ್ಲ, ಅಲ್ಲಿ ಅರ್ಕೆ ಕಟ್ಟಿ ತಾಯ್ತ ಕಟ್ಟಿಸ್ಕೊಂಡು ಹೋಗ್ತಾರೆ. ಇದು ನೋಡಿ ಅಮ್ಮನವರ ಗುಡ್ಡಕ್ಕೆ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಟ್ಟಾಗ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇತ್ತು. ಸೊ 5 ನಿಮಿಷ ವೆಯ್ಟ್ ಮಾಡಿ ಹಣ್ಣು ಕಾಯಿ ತೊಗೊಂಡು ಬಂದ್ವಿ. ದೇವಸ್ಥಾನದ ಒಳಗೆ ಎಂಟ್ರ್ ಆಗೋಕ್ಕೆ ಮುಂಚೆನೇ ಹಣ್ಣು ಕಾಯಿ ಎಲ್ಲ, ಕಾಯಿ ಏನಾದರೂ ಇದ್ದರೆ ಕಾಯಿ ಒರೆಸ್ಕೊಂಡು ಒಳಗೆ ತರಬೇಕು. ಇಲ್ಲಿ ನೋಡಿ ಮಳೆ ನೀರಿನೂ ಬೀಳ್ತಾನೇ ಇದೆ. ಕುಕ್ಕವಾಡದಮ್ಮ, ನಾವು ಬಂದಿದ್ದಂತಹ ದೇವಿ ಮಹಾನ್ ಮಹಿಮೆ ಇರುವಂತಹ ದೇವಿ ಕುಕ್ಕವಾಡದಮ್ಮ.
ಈ ದೇವಿಯ ಮಹಿಮೆ ಅಗಾಧವಾಗಿದೆ. ಸುಮಾರು ಭಕ್ತಾದಿಗಳು ಇಲ್ಲಿ ಹರಕೆ ಕಟ್ಕೊಂಡು ನಂತರ ಈಡೇರಿದ ಮೇಲೆ ಬಲಿ ಪೂಜೆ ಆಗಿರ್ಬೋದು, ಬಲಿ ಕೊಡೋದಾಗಿರ್ಬೋದು, ಹರಕೆ ಸಲ್ಲಿಸೋದಾಗಿರ್ಬೋದು ತುಂಬ ಮಾಡ್ತಾಯಿದ್ರು. ನಾವು ಬಂದಾಗ ಕ್ಯೂ ತುಂಬ ಇತ್ತು. ಇದ್ದಿದ್ರಲ್ಲೂ ಶ್ರಾವಣ ಮಾಸ ಆಗಿರೋದ್ರಿಂದ ಹರಕೆ ತೀರಿಸೋರಾಗಿರ್ಬೋದು, ಉಡಕಿ ಕೊಡೋರಾಗಿರ್ಬೋದು ತುಂಬ ಜನ ಸೇರಿದರು. ಇದ್ದಿದ್ರಲ್ಲೂ ಅದು ವಾರ ಆಗಿತ್ತು, ಶುಕ್ರವಾರ ಆಗಿತ್ತು. ಬಹಳ ಜನ ಭಕ್ತಾದಿಗಳು ಸೇರಿದರು. ನಾವು ಕಾಯಿ ನೈವೇದ್ಯ ಮಾಡ್ಕೊಂಡು ಬಂದ ತಕ್ಷಣ ಒಂದು ಮಂಗಣ್ಣ ಬಂದು ನಮ್ಮ ಕವರಲ್ಲಿದ್ದಂತಹ ಬಾಳೆಹಣ್ಣನ್ನು ತಗೊಂಡು ಹೋಯಿತು. ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಮುಂದಕ್ಕೆ ಬಂದರೆ ಮಾತಂಗಿಲ ದೇವಿ ಇದು ದೇವಸ್ಥಾನ ಇದೆ. ತುಂಬ ಸರಳವಾಗಿ ತುಂಬ ಸುಂದರವಾದಂತಹ ದೇವಸ್ಥಾನ, ತುಂಬ ಅದ್ಭುತವಾಗಿದೆ. ಆದರೆ ನೀವು ಇಲ್ಲಿ ಸೂಳೆಕೆರೆ ಹತ್ರ ಮುಂದೆ ಬಂದರೆ ಅಲ್ಲಿಂದ ಒಂದು ವೆಹಿಕಲ್ ಇದ್ದರೆ ಚೆನ್ನಾಗಿ ಹೋಗಿ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅಲ್ಲಿಂದ ಬಂದರೆ ತಕ್ಷಣ ಹೊರಗಡೆಗೆ ಗೋಮಾತೆ, ನಮಗೆ ಕಂಡಿದ್ದು ಗೋಮಾತೆ ಏನಾದರೂ ಇದ್ದರೆ ಕೊಡು ಅಂತ ಕೇಳೋ ಥರ ಇತ್ತು. ಬಾಳೆಹಣ್ಣು ಅಂತೂ ನಿಮಗೆ ಹೇಳಿದ್ದೀನಿ. ಅಲ್ಲಿ ಇದ್ದಂತಹ ಬಿಡಲಿಲ್ಲ, ಕೈಯಲ್ಲಿದ್ದಂಥ ಕವರ್ ತೊಗೊಂಡೋಯ್ತು. ಹಾಗೆಯೇ ಪ್ರಸಾದ ಅಂತ ಕೊಟ್ಟಿದ್ದಂಥ ಹೂವನ್ನೇ ನಾವು ಆಕಳಿಗೆ ಕೊಟ್ಟು ಬಂದ್ವಿ. ಉಡಕ್ಕಿ ಎಲ್ಲ ಕೊಟ್ಟಿದ್ದರಿಂದ ಏನೂ ಇರಲಿಲ್ಲ. ಹೂವು ಮತ್ತು ಒಂದಿಷ್ಟು ಕಾಯಿ ಹಣ್ಣು ಏನಿತ್ತು ಅದನ್ನ ಕೊಟ್ಟು ಮುಂದೆ ಬಂದ್ವಿ. ಇಲ್ಲಿಂದ ಮುಂದೆ ಬಂದಮೇಲೆ ನನ್ನ ಮಗನ ತರಲೆ ತುಂಟಾಟ ಸ್ಟಾರ್ಟ್ ಆಯಿತು. ನೋಡಿ ಯಾವ ರೀತಿ ತರಲೆ ಮಾಡ್ತಾ ಇದ್ದಾನೆ ಅಂತಂದೇಳಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಈ ತರಲೆ ತುಂಟಾಟಗಳನ್ನು ಎಂಜಾಯ್ ಮಾಡಿದ್ರಾ ಇಲ್ಲ ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಇದು ಒಂದು ಚಾನಲ್ ಕಿನ್ನಾಲ್ ಅಂತ ಕೆಲವೊಂದು ಕಡೆಗೆ ಹೇಳ್ತಾರೆ. ಇದರಲ್ಲಿ ಮೇಲೆ ಈ ಕಟ್ಟಡ ಏನಿತ್ತು, ರೋಡ್ ಏನಿತ್ತು ತುಂಬ ದೊಡ್ಡದಾಗಿತ್ತು, ತುಂಬ ವಿಶಾಲವಾಗಿತ್ತು. ಇದು ವ್ಯೂ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ಅದಕ್ಕೆ ನಾವು ಹೋಗ್ತಾ ಇದ್ದಂಥ ವ್ಯಾನ್ ಡ್ರೈವರ್ ಇಲ್ಲ, ಇದು ಹೋಗಿ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಹಾಗೆಯೇ ಒಂದಿಷ್ಟು ನೀವು ಫೋಟೋಸ್ ತೊಗೊಳೋದಕ್ಕೆ ಎಲ್ಲ ಸೂಪರಾಗಿ ಬರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲಿ ಬಂದು ಒಂದಿಷ್ಟು ಫೋಟೋಸ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ನಾವು ಸೂಳೆಕೆರೆಯ ವ್ಯೂ ಪಾಯಿಂಟ್ ಆಗಿರ್ಬೋದು, ಹಾಗೆ ಬೋಟಿಂಗ್ ಪಾಯಿಂಟ್ ಅಂತಂದೇ ಹೇಳ್ಬೋದು. ಇಲ್ಲಿ ತುಂಬ ಸಿಂಪಲ್ ಆಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ತುಂಬ ಚೆನ್ನಾಗಿ ಸರಳವಾಗಿ ಡೆಕೋರೇಷನ್ ಆಗಿತ್ತು. ನಾವು ಸಣ್ಣವರಿದ್ದಾಗ ಈ ರೀತಿ ಡೆಕೋರೇಟ್ ಮಾಡ್ತಾಯಿದ್ರು, ಕಾಗದದ ಹಾಳೆಗಳಿಂದ ಆ ರೀತಿ ಡೆಕೋರ್ ಮಾಡಿದ್ರು. ನಾವು ಬೋಟಿಂಗಿಗೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಪಾಪು ಯಾಕೋ ಮೈ ಬಿಸಿಯಾಗಿತ್ತು, ಹೆದರುತ್ತಾನೆ ಅಂತಂದು ಹೇಳ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಒಳ್ಳೆ ಪ್ಲೇಸ್ ನೋಡಿ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ನಾವು ಮನೆ ಕಡೆ ದಾರಿ ಹಿಡಿದ್ವಿ. ಈ ಸೂಳೆಕೆರೆಯಲ್ಲಿ ಪಾರ್ಕ್ ಸಹ ತುಂಬ ಚೆನ್ನಾಗಿದೆ, ಹೋಗೋದಕ್ಕಾಗಲಿಲ್ಲ. ನೀವೇನಾದರೂ ವಿಸಿಟ್ ಮಾಡಿದ್ರೆ ಒಂದ್ಸಲ ಹೋಗಿ ಬನ್ನಿ. ಈ ವ್ಲಾಗ್, ಈ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.